ಶಾಮನೂರು ಶಿವಶಂಕರಪ್ಪರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಈ ವೇದಿಕೆಗೆ ಉಣಬಡಿಸಿದ್ದಾರೆ. ಎಲ್ಲರೂ ಕೂಡ ಅವ್ರು ಹೇಳ್ದಂಗೆ ಅನ್ನುವಂತಹ ಮಾತುಗಳೇ ಆಗಿದೆ ಅನ್ನುವಂಥದ್ದು. ಶಾಮನೂರು ಶಿವಶಂಕರಪ್ಪನವರು ಒಂದು ಅಗಾಧ ಚೈತನ್ಯ, ಅವರು ಅಗಾಧ ಶಕ್ತಿ. ಎಲ್ಲರೂ ಕೂಡ ದಾನ ಮಾಡೋದ್ರಲ್ಲಿ ಅವ್ರು ಎತ್ತಿದ ಕೈ ಅನ್ನುವಂಥದ್ದು. ಈ ವೇದಿಕೆಯಲ್ಲಿ ಇಷ್ಟೊಂದು ಜನ ಸ್ವಾಮಿಗಳು ಕುಂತಿದ್ದಾರೆ. ಆ ಎಲ್ಲ ಸ್ವಾಮಿಗಳು ಕೂಡ ಅವ್ರ ಹತ್ರ ದೇಣಿಗೆ ಎಸ್ಕೊಂಡೇ ಇರ್ತಕ್ಕಂಥ ಸ್ವಾಮಿಗಳು ಯಾರನ್ನೂ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಎಲ್ಲರೂ ಕೂಡ ಮಠಗಳಿಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಕಾಲದಲ್ಲಿ ಯಾರಾದರೂ 1,000 ರೂಪಾಯಿ ದೇಣಿಗೆಯನ್ನು ಕೊಟ್ಟರೆ ಲಕ್ಷ ರೂಪಾಯಿದ ಪ್ರಚಾರವನ್ನು ತಗೊಳ್ಳುವಂಥ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಆದರೆ ಕೋಟಿಗಟ್ಟಲೆ ದೇಣಿಗೆಯನ್ನು ಕೊಟ್ಟರು ಕೂಡ ಎಲೆಮರೆಕಾಯಿಯಾಗಿರ್ತಕ್ಕಂಥ ಒಂದು ಅಗಾಧ ಚೈತನ್ಯ ಯಾರಾದರೂ ಇದ್ದರೆ ಅದು ಶಾಮನೂರು ಶಿವಶಂಕರಪ್ಪನವರು ಅನ್ನುವಂಥದ್ದನ್ನ ನಾವು ಮರಿಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು. ಶಾಮನೂರು ಶಿವಶಂಕರಪ್ಪನವರ ಜೀವನವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅವರು ಬಕ್ಕೇಶ್ವರ ದೇವಸ್ಥಾನಕ್ಕೆ ಹೋಗ್ದಲೇ ಅವರು ಪ್ರಸಾದವನ್ನು ಮಾಡ್ತಾ ಇರಲಿಲ್ಲ. ದಿನನಿತ್ಯ ಲಿಂಗ ಪೂಜೆಯನ್ನು ಮಾಡ್ಕೊಂಡಲ್ಲೇ ಅವರು ಪ್ರಸಾದವನ್ನು ಮಾಡ್ತಾ ಇರಲಿಲ್ಲ. ಶಾಲೆಗೆ ಹೋದಾಗ ಶಾಲೆಯ ಚಿಂತನೆಯನ್ನು ಮಾಡ್ತಾಯಿದ್ರು, ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯ ಚಿಂತನೆಯನ್ನು ಮಾಡ್ತಾಯಿದ್ರು, ವ್ಯವಹಾರಕ್ಕೆ ಬಂದಾಗ ವ್ಯವಹಾರದ ಚಿಂತನೆಯನ್ನು ಮಾಡ್ತಾಯಿದ್ರು, ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರಕ್ಕೆ ಹೋದರೆ ಧಾರ್ಮಿಕದ ಚಿಂತನೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಆ ವ್ಯಕ್ತಿತ್ವದಲ್ಲೇ ಒಂದು ವಿಶೇಷವಾದಂತಹ ಗುಣ ಶಾಮನೂರು ಶಿವಶಂಕರಪ್ಪನವ್ರಲ್ಲಿತ್ತು. ಅಂತಹ ಶಾಮನೂರು ಶಿವಶಂಕರಪ್ಪನವ್ರನ್ನ ನಾವು ಕಳ್ಕೊಂಡು ಕರ್ನಾಟಕಕ್ಕೆ ಬಹುದೊಡ್ಡ ಅನ್ಯಾಯ ಆಗಿದೆ ಅನ್ನುವಂಥದ್ದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಕಳ್ಕೊಂಡಂತಹ ಕುಟುಂಬಗಳಿಗೆ ಆ ಭಗವಂತ ಧೈರ್ಯ ಕೊಡುವಂತಹ ಶಕ್ತಿ ಆ ಭಗವಂತ ಕೊಡಲಿ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮಿಸ್ತಾ ಇದ್ದೀನಿ.